ಸಿಎಂಗೆ ಟೆನ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಿಗ್ಗೆಯಿಂದ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಒಂದು ಕಡೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಟಿ.ಜೆ. ಅಬ್ರಾಹಂ ಅರ್ಜಿಯ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಯಾಕೆ ಮಾಡಬಾರ್ದು ಅಂತಕ್ಕಂಥದಕ್ಕೆ ಉತ್ತರ ಕೊಡಿ ಅಂತ ನೋಟಿಸ್ ನೀಡಿದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ? ಇವತ್ತು ಬೆಳಗ್ಗೆಯಿಂದ ಸುವರ್ಣ ನ್ಯೂಸ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ, ಅಪ್ಡೇಟ್, ಪೊಲಿಟಿಕಲ್ ಆಂಗಲ್ ಮತ್ತು ಲೀಗಲ್ ಆಂಗಲ್ಗಳ ಬಗ್ಗೆ ಕೂಡ ವಿಸ್ತೃತ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ರಾಜ್ಯಪಾಲರ ನೋಟಿಸ್ ವಿರುದ್ಧ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ ಇವತ್ತು ಬೆಳಗ್ಗೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೀಟಿಂಗ್ ಮೇಲೆ ಮೀಟಿಂಗ್, ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಂಪುಟ ಸಭೆಯಲ್ಲಿ ಚರ್ಚೆ. ಪ್ರೈವೇಟ್ ಕಂಪ್ಲೇಂಟ್ ಬಂದ ತಕ್ಷಣ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ. ಆಕ್ಷೇಪ, ದೂರು ಕೊಟ್ಟ ತಕ್ಷಣ ರಾಜ್ಯಪಾಲರು ನೋಟಿಸ್ ನೀಡಿದ್ದಕ್ಕೆ ಸಚಿವ ಸಂಪುಟದ ಆಕ್ಷೇಪ. ಈ ಬಗ್ಗೆ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತ ಚರ್ಚೆ. ರಾಜ್ಯಪಾಲರ ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ನಿರ್ಧಾರ. ಯಾಕಂದ್ರೆ ರಾಜ್ಯಪಾಲರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸುದೀರ್ಘ ವಿವರಣೆ ಸಹಿತ ನಿರ್ಣಯ ತೆಗೆದುಕೊಳ್ಳಲಿರುವ ಸಂಪುಟ ಸಭೆ. ರಾಜ್ಯಪಾಲರ ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ. ನೋಟಿಸ್ ನೀಡಿದ್ದನ್ನು ವಿರೋಧಿಸಿ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಮುಖ್ಯಮಂತ್ರಿ ಆಪ್ತ ಮೂಲಗಳಿಂದ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಕರ್ನಾಟಕದ ರಾಜಕಾರಣವನ್ನು ಕಾಡ್ತಾ ಇರುವ ದೊಡ್ಡ ಪ್ರಶ್ನೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರಾ? ಇದರ ಕಾನೂನು ಸಾಧಕ ಬಾಧಕಗಳು ಏನು? ಇವತ್ತು ಬೆಳಿಗ್ಗೆಯಿಂದ ನಡೀತಾ ಇರುವ ಚಟುವಟಿಕೆಗಳ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ನಾಯಕರ ನಡುವೆ ತೂತು ಮೇಮೆ ಆರಂಭ ಆಗಿದೆ. ಅವರು ಏನು ಹೇಳ್ತಾರೆ? ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ. ಡೆಪ್ಯೂಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ. ಚರ್ಚೆ ಮಾಡ್ತೀವಿ ಶೋಕಾಸ್ ನೋಟಿಸಿನ ಬಗ್ಗೆ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಇಲ್ಲ, ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ತಾನೇ ರೆಸೊಲ್ಯೂಷನ್. ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂಥೇಳಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು. ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇವೆ. ಇದನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಈಗ ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವಾ? ಅದರಲ್ಲಿ ಊಹಾಪೋಹಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ. ಏನು ಸರ್ ಊಹಾಪೋಹ? ಇಲ್ಲ, ನೀವು ಕೇಳ್ತಾ ಇದ್ದೀರಲ್ಲ ಏನಾಯಿತು, ಹೇಗಾಯಿತು, ಯಾವಾಗಾಯಿತು. ಈಗ ಗವರ್ನರ್ ಅವರು he should act within by as per the advice of the Council of Ministers.
ಇದು ವಿತೌಟ್ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಷನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಷನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗೂ ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಅದಾದಮೇಲೂ ಈಗ ಮಾಡ್ತಾ ಇದ್ದಾರೆ ಅಂದರೆ ಇದು ಎಲ್ಲಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ನೋಡಬೇಕಷ್ಟೇ. ನೋಡಿ, ರಾಜ್ಯಪಾಲರ ಬಗ್ಗೆ ಅವರಿಗೆ ಮಾತನಾಡಲಿಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ. ಯಾಕಂದರೆ ರಾಜ್ಯಪಾಲರು ಇದೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತು ಅವರು ಸಂವಿಧಾನದ ಪ್ರಕಾರವಾಗಿ ಅವರು ಮುಖ್ಯಸ್ಥರು, ಅದರ ಜೊತೆಗೆ ಸಂವಿಧಾನ ಸಂರಕ್ಷಕರು ಕೂಡ ಹೌದು. ಹಾಗಾಗಿ ಯಾವುದೇ ಗಂಭೀರ ಸ್ವರೂಪದ ಆರೋಪಗಳು ಬಂದಾಗ ರಾಜ್ಯಪಾಲರು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆನೇ ಮಾಡಬೇಡ ಅಂತನ್ನುವಂಥ ಈ ಏನು ಮಾನಸಿಕತೆ ಇದೆ, ಯಾರು ಭಯದಲ್ಲಿ ಅವ್ರು ಯಾಕೆ ಅಷ್ಟು ಭಯದಲ್ಲಿದ್ದಾರೆ? ಹಂಗಿದ್ರೆ ನಿಮ್ಮನ್ನೇನು ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರಂತ ಯಾರಾದರೂ ಹೇಳಿದ್ದಾರಾ? ಹಂಗೆ ಏನಾದ್ರು ಹೇಳಿಲ್ಲಲ್ಲ. ಆ್ಯಂಡ್ ನಮ್ಮನ್ನು ಎನ್ಕ್ವೈರಿನೇ ಮಾಡಬಾರ್ದು. 189 ಕೋಟಿ ರೂಪಾಯಿಯ ಒಟ್ಟಾರೆ ಒಂದು ಹಗರಣ ಇದು. 189 ಕೋಟಿ ರೂಪಾಯಿದಲ್ಲ, ಬರೀ 89 ಕೋಟಿ ರೂಪಾಯಿ ತಿಂದೀವಿ ನಾವು ಅಂಥೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಒಪ್ಪಿಕೊಂಡಿದ್ದಾರೆ. ಏನು 99 ಕೋಟಿ ತಿಂದೀವಪ್ಪ ಅಂತ ಹೇಳಿದ್ದಾರೆ ಅವರು, ಇಲ್ಲ ಅಂತೇನು ಹೇಳಿಲ್ಲಲ್ಲ ಅವರು. ಅಕಸ್ಮಾತ್ ಆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಅತ್ಯಂತ ದುರ್ದೈವದ ಸಂಗತಿ. ಆದರೆ ಡೆತ್ ನೋಟ್ ಅವರು ಬರೆದಿರಲಿಲ್ಲ ಅಂತಂದರೆ ಪ್ರಾಬಬ್ಲಿ ಈ ಹಗರಣ ಮುಚ್ಚಿ ಹಾಕ್ತಾ ಇದ್ರು. ಆದ್ದರಿಂದನೇ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.